ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗನ ಕ್ಲಾಸಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 47ನೇ ಪ್ರಶ್ನೆ. ಒಂದೇ ವೇಗದಲ್ಲಿ ಚಲಿಸುವ ಕ್ರಿಕೆಟ್ ಚೆಂಡಿಗೆ ಹೋಲಿಸಿದರೆ ಟೆನ್ನಿಸ್ ಚೆಂಡನ್ನು ನಿಲ್ಲಿಸುವುದು ಸುಲಭ ಏಕೆ? ಏನ್ ಹೇಳ್ತಿದ್ದಾರೆ? ಕ್ರಿಕೆಟ್ ಚೆಂಡು ಒಂದು ವೇಗದಲ್ಲಿ ಹೋಗ್ತಾ ಇದೆ, ಅದೇ ವೇಗದಲ್ಲಿ ಟೆನ್ನಿಸ್ ಚೆಂಡು ಕೂಡ ಚಲಿಸ್ತಾ ಇದೆ. ಇವೆರಡರಲ್ಲಿ ಕ್ರಿಕೆಟ್ ಚೆಂಡಿಗಿಂತ ಟೆನ್ನಿಸ್ ಚೆಂಡನ್ನ ನಿಲ್ಲಿಸೋದು ಸುಲಭ ಯಾಕೆ ಅಂತ ಕೇಳ್ತಾ ಇದ್ದಾರೆ. ಟೆನ್ನಿಸ್ ಚೆಂಡು ಕಡಿಮೆ ದ್ರವ್ಯ ರಾಶಿಯನ್ನ ಹೊಂದಿರ್ತದೆ, ಕ್ರಿಕೆಟ್ ಚೆಂಡಿಗಿಂತ ಹಗುರವಾಗಿರ್ತದೆ ಅಲ್ವಾ? ಟೆನ್ನಿಸ್ ಚೆಂಡು ಕ್ರಿಕೆಟ್ ಬಾಲ್ಗಿಂತ ಹಗುರವಾಗಿರ್ತದೆ. ಹೌದು. ಅದೇ ವೇಗದಲ್ಲಿ ಚಲಿಸುವ ಟೆನ್ನಿಸ್ ಚೆಂಡು ಕ್ರಿಕೆಟ್ ಚೆಂಡಿಗಿಂತ ಕಡಿಮೆ ಸಂವೇಗವನ್ನ ಹೊಂದಿರ್ತದೆ. ಸಂವೇಗ ಅಂದ್ರೆ ಏನು? ದ್ರವ್ಯ ರಾಶಿ ಮತ್ತೆ ವೇಗದ ಗುಣಲಬ್ಧ. ಇಲ್ಲಿ ಸಂವೇಗ, ವೇಗ ಎರಡರದ್ದು ಒಂದೇ ಇದ್ರೂ ದ್ರವ್ಯ ರಾಶಿ ಕ್ರಿಕೆಟ್ ಬಾಲ್ ಇಂದ ಏನಿರ್ತದೆ? ಜಾಸ್ತಿ ಇರುತ್ತೆ. ಅದೇ ತರ ಟೆನ್ನಿಸ್ ಬಾಲ್ದು ದ್ರವ್ಯ ರಾಶಿ ಕಡಿಮೆ ಇರ್ತದೆ. ಹಾಗಾಗಿ ಸಂವೇಗ ಯಾವ್ದ್ರದ್ದು ಕಡಿಮೆ ಇರ್ತದೆ? ಟೆನ್ನಿಸ್ ಚೆಂಡಿನ ಸಂವೇಗ ಕಡಿಮೆ ಇರ್ತದೆ. ಕಡಿಮೆ ಸಂವೇಗ ಹೊಂದಿರುವ ಟೆನ್ನಿಸ್ ಚೆಂಡನ್ನು ನಿಲ್ಲಿಸುವುದು ಸುಲಭ. ಇದು ಸಂವೇಗವನ್ನ ಕಡಿಮೆ ಹೊಂದಿರುವುದರಿಂದ ಅದನ್ನ ನಾವು ಸುಲಭವಾಗಿ ನಿಲ್ಲಿಸಬಹುದು. ಕ್ರಿಕೆಟ್ ಚೆಂಡು ಹೆಚ್ಚಿನ ಸಂವೇಗದಲ್ಲಿ ಬರ್ತಾ ಇರೋದ್ರಿಂದ ಅದನ್ನ ನಿಲ್ಲಿಸುವುದು ಕಷ್ಟ. ಅದಕ್ಕೆ ನಾವು ಹೆಚ್ಚಿನ ಬಲವನ್ನ ಒಡ್ಬೇಕಾಗುತ್ತೆ. ಅದೇ ಟೆನ್ನಿಸ್ ಚೆಂಡನ್ನ ನಿಲ್ಲಿಸ್ಲಿಕ್ಕೆ ಅಷ್ಟು ಬಲದ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಅದರ ಸಂವೇಗ ನಾವು ನ್ಯೂಟನ್ನ 2ನೇ ಲಾದಿಂದ ಕಲ್ತಿದ್ದೀವಿ. ಏನು? ಸಂವೇಗದ ಬದಲಾವಣೆಯ ದರವು ಅದರ ಮೇಲೆ ಪ್ರಯೋಗವಾದ ಬಲಕ್ಕೆ ನೇರಾನುಪಾತದಲ್ಲಿರುತ್ತದೆ ಅಂತ ಕಲ್ತಿದ್ವಿ. ಹಾಗಾಗಿ ಸಂವೇಗ ಜಾಸ್ತಿ ಆದಷ್ಟು ಬಲ ಕೂಡ ಜಾಸ್ತಿ ಆಗ್ತದೆ. ಥ್ಯಾಂಕ್ ಯು.